ನಿಖಿಲ್ ಕುಮಾರಸ್ವಾಮಿ ಏನ್ ದಡ್ಡ ಅಲ್ಲ, ಮುಂದೆ ತೋರಿಸ್ತೀನಿ ನಾನು ಏನು ಅನ್ನೋದನ್ನ. ಪಾಪ 1000 ದಿನದ ಸಾಧನ ಸಮಾವೇಶದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾತಾಡ್ತಾ ನಿಖಿಲ್ ಕುಮಾರಸ್ವಾಮಿ ಹೆಸರನ್ನ ಜ್ಞಾಪಿಸ್ಕೊಂಡವ್ರೆ. ನಿಖಿಲ್ ಕುಮಾರಸ್ವಾಮಿನ ಸೋಲ್ಸ್ಬಿಟ್ಟೆ, ಮಾಜಿ ಮುಖ್ಯಮಂತ್ರಿ ಮಗನ್ ಸೋಲ್ಸ್ಬಿಟ್ಟೆ ಅಂತಂತಾರೆ. ಸೋಲು ಗೆಲುವು ಅಂತಕ್ಕಂಥದ್ದು ಶಾಶ್ವತ ಅಲ್ಲ ಮಾನ್ಯ ಉಪಮುಖ್ಯಮಂತ್ರಿಗಳೇ. ಇದು ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವದಲ್ಲಿ ಯಾವ ಸಂದರ್ಭದಲ್ಲಿ ಯಾರಿಗೆ ಗೆಲ್ಲಿಸಬೇಕು, ಯಾರನ್ನ ಮನೆಯಲ್ಲಿ ಕೂರಿಸ್ಬೇಕು, ಯಾರ ಮೂಲಕ ಈ ರಾಜ್ಯ ಕಟ್ಟಿಸ್ಬೇಕು, ಯಾರನ್ನ ತಿರಸ್ಕಾರ ಮಾಡಿ ಮನೆಗೆ ಕಳಿಸ್ಬೇಕು ಅಂತ 2028ಕ್ಕೆ ಕನ್ನಡ ನಾಡಿನ 7.5 ಕೋಟಿ ಕನ್ನಡಿಗರು ತೀರ್ಮಾನ ಮಾಡ್ತಾರೆ. ಕಾಯೋಣ. ನಿಖಿಲ್ ಕುಮಾರಸ್ವಾಮಿ ಏನ್ ದಡ್ಡ ಅಲ್ಲ, ಮುಂದೆ ತೋರಿಸ್ತೀನಿ ನಾನು ಏನು ಅನ್ನೋದನ್ನ. ಪಾಪ 1000 ದಿನದ ಸಾಧನ ಸಮಾವೇಶದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾತಾಡ್ತಾ ನಿಖಿಲ್ ಕುಮಾರಸ್ವಾಮಿ ಹೆಸರನ್ನ ಜ್ಞಾಪಿಸ್ಕೊಂಡವ್ರೆ. ನಿಖಿಲ್ ಕುಮಾರಸ್ವಾಮಿನ ಸೋಲ್ಸ್ಬಿಟ್ಟೆ, ಮಾಜಿ ಮುಖ್ಯಮಂತ್ರಿ ಮಗನ್ ಸೋಲ್ಸ್ಬಿಟ್ಟೆ ಅಂತಂತಾರೆ. ಸೋಲು ಗೆಲುವು ಅಂತಕ್ಕಂಥದ್ದು ಶಾಶ್ವತ ಅಲ್ಲ ಮಾನ್ಯ ಉಪಮುಖ್ಯಮಂತ್ರಿಗಳೇ. ಇದು ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವದಲ್ಲಿ ಯಾವ ಸಂದರ್ಭದಲ್ಲಿ ಯಾರಿಗೆ ಗೆಲ್ಲಿಸಬೇಕು, ಯಾರನ್ನ ಮನೆಯಲ್ಲಿ ಕೂರಿಸ್ಬೇಕು, ಯಾರ ಮೂಲಕ ಈ ರಾಜ್ಯ ಕಟ್ಟಿಸ್ಬೇಕು, ಯಾರನ್ನ ತಿರಸ್ಕಾರ ಮಾಡಿ ಮನೆಗೆ ಕಳಿಸ್ಬೇಕು ಅಂತ 2028ಕ್ಕೆ ಕನ್ನಡ ನಾಡಿನ 7.5 ಕೋಟಿ ಕನ್ನಡಿಗರು ತೀರ್ಮಾನ ಮಾಡ್ತಾರೆ. ಕಾಯೋಣ.